ಒಬ್ಬ ಭಾರತೀಯ ವಿದ್ಯಾರ್ಥಿ ಜಪಾನ್ಗೆ ಯಾವ ಥರ ಬರಬಹುದು, ಆಮೇಲೆ ಏನೇನು ಮಾಡಬೇಕಾಗುತ್ತೆ, ಯಾವ್ಯಾವ ಆಪ್ಷನ್ಸ್ ಇದೆ, ಎಲ್ಲದ್ರ ಬಗ್ಗೆನೂ ಎಕ್ಸ್ಪ್ಲೋರ್ ಮಾಡೋಣ. ಬನ್ನಿ ಸ್ಟಾರ್ಟ್ ಮಾಡೋಣ ವಿಡಿಯೋನ. ಹಲೋ, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅನ್ಕೊಂಬಿಟ್ಟು ಹೊಸ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ಜಪಾನ್ ಸೀರೀಸ್ನ ಜಪಾನ್ನ ಕಷ್ಟ ಸುಖ ಆಯಿತು, ಜಪಾನ್ನಲ್ಲಿರುವಂಥ ಕಷ್ಟಗಳಾಯಿತು, ಆಮೇಲೆ ಜಪಾನ್ನ ಖರ್ಚು ವೆಚ್ಚಗಳು, ಜಪಾನ್ನಲ್ಲಿ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ನ ಬದುಕು ಯಾವ ಥರ ಇರುತ್ತೆ, ಬ್ಲ್ಯಾಕ್ ಕಂಪನೀಸು, ಈ ಎಲ್ಲ ವೀಡಿಯೋಸ್ನ ಕಮೆಂಟ್ ಸೆಕ್ಷನು, ಆಮೇಲೆ ನನ್ನ ಇನ್ಸ್ಟಾಗ್ರಾಮ್ DM ಅಲ್ಲಿ ನೀವೆಲ್ಲರೂ ಕೇಳಿದಂಥ ಒಂದು ದೊಡ್ಡ ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ, ಗಣೇಶ್ ನಾನು ಜಪಾನಿಗೆ ಬರಬೇಕು, ಯಾವ ಥರ ಬರಬೇಕು, ಸ್ವಲ್ಪ ಹೆಲ್ಪ್ ಮಾಡ್ತೀರಾ ನನಗೆ ಅಂತ. ಸೊ ಅದರಲ್ಲೂ ಎಷ್ಟೊಂದು ಜನ ಸ್ಟೂಡೆಂಟ್ಸ್ ಬಂದ್ಬಿಟ್ಟು ಲ್ಯಾಂಗ್ವೇಜ್ ಕಲಿಯೋಕ್ಕೆ ಅಥವಾ ಹೈಯರ್ ಎಜುಕೇಷನ್ ಪರ್ಸ್ಯೂ ಮಾಡಲಿಕ್ಕೆ ಅಥವಾ ಅವರ ಕರಿಯರ್ನ ಬಿಲ್ಡ್ ಮಾಡ್ಕೊಳ್ಳಿಕ್ಕೆ ಜಪಾನಿಗೆ ಬರೋಕ್ಕೆ ಆಸೆ ಪಡ್ತಾ ಇದ್ರು. ಆಮೇಲೆ ಎಷ್ಟೊಂದು ಜನ ರೆಗ್ಯುಲರ್ ಎಂಪ್ಲಾಯೀಸು ಜಪಾನ್ನಲ್ಲಿ ಕೆಲಸ ಹುಡುಕಿ ಜಪಾನ್ನಲ್ಲಿ ಸೆಟಲ್ ಆಗಬೇಕು ಅನ್ನೋರು ಕೂಡ ತುಂಬ ಜನ ಇದ್ದರು. ಅದಲ್ಲದೆ ಜಪಾನಿಗೆ ಬಂದ್ಬಿಟ್ಟು ಆರಾಮಾಗಿ ಸ್ವಲ್ಪ ನೋಡ್ಬಿಟ್ಟು ಸೈಟ್ ಸೀಯಿಂಗ್ ಮಾಡಿಬಿಟ್ಟು ಫುಲ್ ಆನ್ ಎಂಜಾಯ್ ಮಾಡಿ ಚಿಲ್ಔಟ್ ಮಾಡಬೇಕು ಅನ್ನೋರು ಕೂಡ ತುಂಬ ಜನ ಇದ್ದರು. ಪ್ಲಸ್ ಜಪಾನ್ಗೆ ಟೂರಿಸ್ಟ್ ವೀಸಾ ಮೇಲೆ ಬಂದುಬಿಟ್ಟು ಇಲ್ಲಿ ಕೆಲಸ ಹುಡ್ಕೊಂಡು ಆಮೇಲೆ ಅದನ್ನ ವರ್ಕ್ ವೀಸಾ ಕನ್ವರ್ಟ್ ಮಾಡ್ಕೊಂಡ್ಬಿಟ್ಟು ಜಪಾನ್ನಲ್ಲಿ ಸೆಟಲ್ ಆಗಬೇಕು ಅನ್ನೋರು ಕೂಡ ಜಾಸ್ತಿ ಜನ ಇದ್ದರು. ಈ ಎಲ್ಲದರ ಮಧ್ಯದಲ್ಲಿ ತುಂಬ ದೊಡ್ಡ ಪ್ರಶ್ನೆ ಕೇಳಿದ್ದೇನಪ್ಪ ಅಂತ ಹೇಳಿದ್ರೆ, ಸ್ಟೂಡೆಂಟ್ಸು ಯಾವ ಥರ ಬರಬೇಕು ಜಪಾನ್ಗೆ ಅಂತ. ಸೊ ಬನ್ನಿ ಇವತ್ತಿನ ವಿಡಿಯೋಲ್ಲಿ ಒಬ್ಬ ಭಾರತೀಯ ವಿದ್ಯಾರ್ಥಿ ಜಪಾನ್ಗೆ ಯಾವ ಥರ ಬರಬಹುದು, ಆಮೇಲೆ ಏನೇನು ಮಾಡಬೇಕಾಗುತ್ತೆ, ಯಾವ್ಯಾವ ಆಪ್ಷನ್ಸ್ ಇದೆ, ಎಲ್ಲದ್ರ ಬಗ್ಗೆನೂ ಎಕ್ಸ್ಪ್ಲೋರ್ ಮಾಡೋಣ. ಬನ್ನಿ ಸ್ಟಾರ್ಟ್ ಮಾಡೋಣ ವಿಡಿಯೋನ. ಸೊ ನೀವು ಜಪಾನಿಗೆ ಬರಬೇಕು ಅಂತ ಡಿಸೈಡ್ ಆದಮೇಲೆ ಫಸ್ಟ್ ಪಾಯಿಂಟ್ ಏನಪ್ಪ ಅಂತ ಹೇಳಿದ್ರೆ, ನೀವು ಜಪಾನ್ಗೆ ಯಾಕೆ ಬರಬೇಕು ಅನ್ನೋದನ್ನ ಕ್ಲಿಯರಾಗಿ ಡಿಫೈನ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಎಷ್ಟೊಂದು ಜನಕ್ಕೆ ಜಪಾನಿಗೆ ಬಂದುಬಿಟ್ಟು ಸಂಪಾದಿಸಬೇಕು ಅಂತ ಇರುತ್ತೆ, ಅಥವಾ ಜಪಾನ್ನಲ್ಲಿ ಆ್ಯನಿಮೆ ತುಂಬಾ ಚೆನ್ನಾಗಿದೆ, ಸೊ ಹಾಗಾಗಿ ನಾನು ಆ್ಯನಿಮೆ ಪ್ರೊಡ್ಯೂಸರ್ ಆಗಬೇಕು, ಅಥವಾ ಆ್ಯನಿಮೆ ಕ್ರಿಯೇಟರ್ ಆಗಬೇಕು, ಅಥವಾ ಆ್ಯನಿಮೆ ವಾಯ್ಸ್ ಓವರ್ ಆರ್ಟಿಸ್ಟ್ ಆಗಬೇಕು ಅಂತ ಆಸೆ ಇರ್ಬೋದು. ಇಲ್ಲ ಅಂದರೆ ಎಷ್ಟೊಂದು ಜನಕ್ಕೆ ಜಾಪನೀಸ್ ಲ್ಯಾಂಗ್ವೇಜು, ಜಾಪನೀಸ್ ಕಲ್ಚರ್ ಇಷ್ಟ ಇರ್ಬೋದು, ಸೊ ಹಾಗಾಗಿ ಜಾಪನೀಸ್ ಲ್ಯಾಂಗ್ವೇಜ್ನ ಕಲಿಯೋಕ್ಕೆ ಇದ್ದು ಇಲ್ಲಿಗೆ ಬರೋಕ್ಕೆ ಆಸೆ ಪಡ್ತಿರ್ಬೋದು. ಇಲ್ಲ ಅಂತ ಹೇಳಿದ್ರೆ ಜಪಾನ್ನ ಮ್ಯೂಸಿಕ್ ಇಂಡಸ್ಟ್ರಿ ಆದಂಥ ಜೆ-ಪಾಪ್ ಆಯಿತು, ಜೆ-ಪಾಪ್ ಮ್ಯೂಸಿಕಲ್ಲಿ ನಿಮಗೆ ಆಸಕ್ತಿ ಇದೆ, ಸೊ ಹಾಗಾಗಿ ಜೆ-ಪಾಪ್ ಮ್ಯೂಸಿಕ್ ಇಂಡಸ್ಟ್ರಿಗೆ ಬಂದುಬಿಟ್ಟು ಕೆಲಸ ಮಾಡಿ ಅದರಿಂದ ಕಲ್ತ್ಕೋಬೇಕು ಅಂತ ಇರ್ಬೋದು. ಅಥವಾ ಜಪನೀಸ್ ಮೂವಿ ಇಂಡಸ್ಟ್ರಿ ಆಗಿರ್ಬೋದು, ಅಥವಾ ಜಪಾನ್ನ ಫೈನಾನ್ಷಿಯಲ್ ಸಿಸ್ಟಮ್ ಚೆನ್ನಾಗಿದೆ, ಸೊ ಹಾಗಾಗಿ ನಾನಿಲ್ಲಿ ಬಂದುಬಿಟ್ಟು ಜಪಾನ್ನ ಫೈನಾನ್ಷಿಯಲ್ ಸಿಸ್ಟಮಲ್ಲಿ ಕೆಲಸ ಮಾಡಿಬಿಟ್ಟು ಎಕ್ಸ್ಪೀರಿಯನ್ಸ್ ತೊಗೋಬೇಕು ಅಂತ ಇರ್ಬೋದು. ಇಲ್ಲಾಂದರೆ ಎಲ್ಲರಿಗಿಂತ ಒಂದು ದೊಡ್ಡ ರೀಸನ್ನು, ಜಪಾನ್ನ ಆಟೋಮೊಬೈಲ್ ಇಂಡಸ್ಟ್ರಿ ವರ್ಲ್ಡ್ಸ್ ನಂಬರ್ 1. ಸೊ ಆ ವರ್ಲ್ಡ್ಸ್ ನಂಬರ್ 1 ಇಂಡಸ್ಟ್ರಿಲಿ ಕೆಲಸ ಮಾಡಿಬಿಟ್ಟು ಎಕ್ಸ್ಪೀರಿಯನ್ಸ್ ತೊಗೊಂಡು ಯಾವ ಥರ ವರ್ಕ್ ಆಗುತ್ತೆ ಅಂತ ನಾನು ತಿಳ್ಕೋಬೇಕು, ಆಸಕ್ತಿ ಇದೆ ಅಂತಲೂ ಇರಬಹುದು. ಸೊ ಯಾವುದು ನಿಮ್ಮ ಕ್ಲಿಯರ್ ಆಸಕ್ತಿ ಇದೆಯೋ ಅದನ್ನು ಒಂದು ಕ್ಲಿಯರ್ ಆಗಿ ಪಾಯಿಂಟ್ನ ಡಿಫೈನ್ ಮಾಡ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ, ನೀವು ಯಾವ ರೀಸನಿಂದ ಬರ್ತಾ ಇದ್ದೀರೋ ಜಪಾನ್ಗೆ, ಅದ್ರ ಮೇಲೇ ನಿಮ್ಮ ಕರಿಯರ್ ಬಿಲ್ಡ್ ಆಗುತ್ತೆ ಹೊರತು ಬೇರೆ ಏನೂ ಇಲ್ಲ. ಇವತ್ತು ನಾನು ಆ್ಯನಿಮೇಲ್ ಕೆಲಸ ಮಾಡ್ತೀನಿ, ನಾನು ಆಟೋಮೊಬೈಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತೀನಿ, ನಾಡಿದ್ದು ನಾನು ಲ್ಯಾಂಗ್ವೇಜ್ ಇಂಟರ್ಪ್ರಿಟರಾಗಿ ಕೆಲಸ ಮಾಡ್ತೀನಿ ಅಂತ ಕೆಲಸ ಮಾಡ್ಕೊಂಡು ಕೂತ್ಕೊಂಡ್ರೆ ವರ್ಕ್ ಆಗಲ್ಲ. ಸೊ ಹಾಗಾಗಿ ಒಂದು ಕ್ಲಿಯರ್ ಆಬ್ಜೆಕ್ಟಿವ್ ನಿಮಗಿದ್ರೆ ತುಂಬ ಹೆಲ್ಪ್ ಆಗುತ್ತೆ. ಇದು ನಿಮ್ಮ ಸ್ಕೂಲ್ ಇಂಟರ್ವ್ಯೂಸಲ್ಲಿ, ನೀವು ಯಾವುದೇ ಸ್ಕೂಲ್ಗೆ ಅಪ್ಲೈ ಮಾಡಿದ್ರು ಸ್ಕೂಲ್ ಇಂಟರ್ವ್ಯೂವಲ್ಲಿ ಕೂಡ ಇದನ್ನೇ ನಿಮಗೆ ಕೇಳ್ತಾರೆ. ಇಲ್ಲ ಅಂದರೆ ನೀವು ಇಮಿಗ್ರೇಷನಲ್ಲಿ ಹೋಗ್ತಿರಲ್ವಾ, ಇಮಿಗ್ರೇಷನಲ್ಲಿ ಕೂಡ ಇದೇ ಪ್ರಶ್ನೆ ನಿಮಗೆ ಕೇಳ್ತಾರೆ. ಇಲ್ಲಾಂದರೆ ಜಪಾನ್ನ ಯಾವುದೇ ಕಂಪ್ನಿಗೆ ನೀವು ಇಂಟರ್ವ್ಯೂ ಕೊಡೋಕ್ಕೆ ಹೋಗಬೇಕಾದ್ರೂ ನೀವು ಯಾಕೆ ಜಪಾನಿಗೆ ಬಂದ್ರಿ ಅನ್ನೋದು ಒಂದು ಫಸ್ಟ್ ಕ್ವೆಶ್ಚನ್ ಆಗಿರುತ್ತೆ. ಸೊ ನಿಮ್ಮ ಆನ್ಸರು ಜಪಾನ್ನ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಬಗ್ಗೆ ಇತ್ತು ಅಂತ ಹೇಳಿದ್ರೆ ಅವ್ರಿಗೂ ಖುಷಿ ಆಗುತ್ತೆ, ನಿಮಗೂ ಒಂದು ಮನಸ್ತೃಪ್ತಿ ಇರುತ್ತೆ. ಸೊ ಹಾಗಾಗಿ ಫಸ್ಟ್ ಆಫ್ ಆಲ್ ತುಂಬ ಕ್ಲಿಯರಾಗಿ ನೀವು ಯಾಕೆ ಜಪಾನಿಗೆ ಬರಬೇಕು ಅನ್ನೋದನ್ನ ಡಿಸೈಡ್ ಮಾಡ್ಕೊಂಬಿಟ್ಟು ಆಮೇಲೆ ಮುಂದಿನ ಸ್ಟೆಪ್ಪಿಗೆ ಹೋಗ್ಬೋದು. ನೀವು ಜಪಾನಿಗೆ ಯಾಕೆ ಬರಬೇಕು ಅಂತ ಕ್ಲಿಯರ್ ಆಗಿ ಡಿಫೈನ್ ಮಾಡ್ಕೊಂಡಿದ್ದೀರಾ ಅನ್ಕೊತಾ ಇದ್ದೀನಿ. ಮಾಡ್ಕೊಂಡಿದ್ರೆ ಸೂಪರು, ಮಾಡ್ಕೊಂಡಿಲ್ಲ ಅಂದರೆ ಏನೂ ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಟೈಮ್ ತೊಗೊಂಬಿಟ್ಟು ಮಾಡಿ, ಯಾಕಂದರೆ ಅದೊಂದು ಸೂಪರ್ ಇಂಪಾರ್ಟೆಂಟ್ ಸ್ಟೆಪ್ಪು. ಸೊ ನಿಮ್ಮ ಆಬ್ಜೆಕ್ಟಿವ್ ಡಿಫೈನ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂತ ಹೇಳಿದ್ರೆ ರಿಸರ್ಚು. ಆಯಿತಾ, ನೀವು ಯಾವುದಕ್ಕೋಸ್ಕರ ಜಪಾನಿಗೆ ಬರಬೇಕು ಅನ್ಕೊತಾ ಇದ್ರೋ ಅದ್ರ ಬಗ್ಗೆ ರಿಸರ್ಚ್ ಮಾಡಿ. ಮುಂಚೆ ನನ್ನ ಟೈಮಲ್ಲಿ ಇಂಟರ್ನೆಟ್ಟಲ್ಲಿ ಜಪಾನ್ ಬಗ್ಗೆ ಜಾಪನೀಸ್ ಲ್ಯಾಂಗ್ವೇಜ್ ಅಲ್ಲದೆ ಬೇರೆ ಲ್ಯಾಂಗ್ವೇಜಸಲ್ಲಿ ಇನ್ಫಾರ್ಮೇಷನ್ ಅಷ್ಟೊಂದು ಅವೈಲೇಬಲ್ ಇರಲಿಲ್ಲ. ಸೊ ಹಾಗಾಗಿ ಕಷ್ಟ ಆಗ್ತಾ ಇತ್ತು. ಬಟ್ ಇವಾಗಂತೂ ಜಪಾನ್ ಬಗ್ಗೆ ಎಲ್ಲ ಇನ್ಫಾರ್ಮೇಷನು ನಿಮಗೆ ಇಂಗ್ಲೀಷಲ್ಲಿ ಅವೈಲೇಬಲ್ ಇದೆ. ಒಂದು ವೇಳೆ ನಿಮಗೆ ಇಂಗ್ಲೀಷಲ್ಲಿ ಅವೈಲೇಬಲ್ ಇಲ್ಲ ಅಂತ ಹೇಳಿದ್ರು ಜಾಪನೀಸ್ ಪೇಜ್ನ ನೀವು ಗೂಗಲ್ ಟ್ರಾನ್ಸ್ಲೇಟಲ್ಲಿ ಹಾಕ್ಬಿಟ್ಟು ಟ್ರಾನ್ಸ್ಲೇಟ್
ಮಾಡ್ಕೊಂಡ್ಬಿಟ್ಟು ಪೂರ್ತಿ ಇನ್ಫಾರ್ಮೇಷನ್ನ ನೀವು ತೊಗೊಂಡು ನಿಮ್ಮ ರಿಸರ್ಚ್ನ ಮಾಡ್ಬೋದು. ನೀವು ಗೂಗಲಲ್ಲಿ ಮಾಡಿ, ಯೂಟ್ಯೂಬಲ್ಲಿ ಮಾಡಿ, ಇನ್ಸ್ಟಾಗ್ರಾಮಲ್ಲಿ ಮಾಡಿ, ಜನರ ಜೊತೆ ಕನೆಕ್ಟ್ ಮಾಡಿ, ಮಾತಾಡಿ, ನೀವು ಯಾವುದ್ರ ಬಗ್ಗೆ ಬರಬೇಕು ಅಂದ್ಕೊತಿದ್ರೋ ಅದ್ರ ಬಗ್ಗೆ ತಿಳ್ಕೊಳ್ಳಿ, ಹೆಚ್ಚಾಗಿ ತಿಳ್ಕೊಂಬಿಟ್ಟು ಆಮೇಲೆ ನೀವು ಮಾಡ್ಕೊಂಡಿರೋ ನಿರ್ಧಾರ ಸರಿನಾ ತಪ್ಪಾ, ಆಮೇಲೆ ಯಾವ ಥರ ಮುಂದೆ ಹೋಗಬೇಕು ಅಂತ ನಿಮಗೆ ಅದರಿಂದ ಕ್ಲಿಯರಾಗಿ ಗೊತ್ತಾಗುತ್ತೆ. ಸೊ ಇವತ್ತಿನ ವಿಡಿಯೋಲಿ ಆವಾಗಲೇ ಹೇಳ್ದಂಗೆ ಸ್ಟೂಡೆಂಟ್ಸ್ ಬಗ್ಗೆ ಮಾತಾಡೋಣ ಅಂತ ಅನ್ಕೊತಾ ಇದ್ದೀನಿ. ಸೊ ಸ್ಟೂಡೆಂಟ್ಸ್ ಬಗ್ಗೆ ಮಾತಾಡಬೇಕು ಅಂದರೆ ಸ್ಟೂಡೆಂಟ್ಸು ಇಲ್ಲಿಗೆ ಎಜುಕೇಷನ್ಗೋಸ್ಕರ ಅಂತ ಬರ್ತಾರೆ. ಸೊ ಎಜುಕೇಷನ್ಗೋಸ್ಕರ ಅಂತ ಬರ್ತಿರ್ಬೇಕಾದ್ರೆ ನಿಮಗೆ 3 ಟೈಪ್ ಆಪ್ಷನ್ಸ್ ಅವೈಲೇಬಲ್ ಇದೆ. ಫಸ್ಟ್ ಬಂದ್ಬಿಟ್ಟು ಲ್ಯಾಂಗ್ವೇಜ್ ಸ್ಕೂಲ್ಸು, ಅಂದರೆ ಜಾಪನೀಸ್ ಲ್ಯಾಂಗ್ವೇಜ್ನ ಕಲಿಯೋಕ್ಕೆ ಇಷ್ಟ ಇರೋರು ಜಾಪನೀಸ್ ಲ್ಯಾಂಗ್ವೇಜ್ ಸ್ಕೂಲಲ್ಲಿ ಎನ್ರೋಲ್ ಮಾಡ್ಕೋಬಹುದು. ಎರಡೋದು ಬಂದ್ಬಿಟ್ಟು ಸೆನ್ಮೋನ್ ಗಕ್ಕೋ ಅಂತ ಕರೀತಾರೆ. ಇದನ್ನ ಹೆಂಗೆ ಹೇಳ್ಬೇಕಪ್ಪ ಅಂತ ಹೇಳಿದ್ರೆ, ನಮ್ಮಲ್ಲಿ ITIO ಅಥವಾ ಡಿಪ್ಲೊಮಾ ಕೋರ್ಸಸ್ ಇರುತ್ತಲ್ಲ, ವೊಕೇಶನಲ್ ಕೋರ್ಸಸ್ಸು, ಆ ಥರದ ಕೋರ್ಸಸ್ನ ಇಲ್ಲಿ ಸೆನ್ಮೋನ್ ಗಕ್ಕೋ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್, ನೀವು ಕೇಕ್ ಮಾಡೋದಾಗಿರ್ಬೋದು, ಅಥವಾ ಈವೆಂಟ್ ಆರ್ಗನೈಸೇಷನ್ ಆಗಿರ್ಬೋದು, ಅಥವಾ ಶೆಫ್ ಆಗೋಕ್ಕಾಗಿರ್ಬೋದು, ಇಲ್ಲಾಂದರೆ ನಿಮಗೆ ಪಫರ್ ಫಿಶ್ ಅಂತ ಕೇಳಿದ್ದೀರಾ, ಜಪಾನಲ್ಲಿ ಮೋಸ್ಟ್ ಪಾಯ್ಸನಸ್ ಫಿಶ್ ಅದು. ಅದರದ್ದು ನೀವು ಒಂದು ವೇಳೆ ಶೆಫ್ ಆಗಬೇಕು ಅಂದರೆ ಅದಕ್ಕೋಸ್ಕರ ಸ್ಪೆಷಲ್ ಲೈಸೆನ್ಸ್ ಸಿಗುತ್ತೆ. ಸೊ ಪಫರ್ ಫಿಶ್ಗೋಸ್ಕರ ಅಂತ ಸೆನ್ಮೋನ್ ಗಕ್ಕೋಗಳಿದ್ದಾವೆ. ಸೊ ಆ ಥರದ್ದು ನಿಮಗೆ ಲೈಸೆನ್ಸ್ಗೋಸ್ಕರ ಅಂತ ಈ ಸ್ಕೂಲ್ಸ್ ಅವೈಲೇಬಲ್ ಇದೆ, ವೊಕೇಶನಲ್ ಕೋರ್ಸಸ್ಸು. ಸೊ ಅದನ್ನು ನೀವು ಮಾಡ್ಕೋಬೋದು. ಮೂರನೇದ್ದು ಕನ್ವೆನ್ಷನಲ್ಲು, ಅಂದರೆ ನೀವು 12th ಸ್ಟ್ಯಾಂಡರ್ಡ್ ಪಾಸ್ ಆಗಿದ್ದೀರಾ, ನೆಕ್ಸ್ಟ್ ಡಿಗ್ರಿ ಮಾಡ್ಕೋಬೇಕು, ಅದಾದಮೇಲೆ ಮಾಸ್ಟರ್ಸ್ ಮಾಡ್ಕೋಬೇಕು, ಅದಾದಮೇಲೆ ನೀವು PhD ಮಾಡ್ಕೋಬೇಕು. ಸೊ ಈ ಥರದ್ದು 3 ಆಪ್ಷನ್ಸ್ ನಿಮಗೆ ಅವೈಲೇಬಲ್ ಇದೆ ಜಪಾನಲ್ಲಿ ಎಜುಕೇಷನ್ಗೋಸ್ಕರ ಅಂತ. ಸೊ ಲ್ಯಾಂಗ್ವೇಜ್ ಸ್ಕೂಲ್ ಬಗ್ಗೆ ಹೇಳ್ಬೇಕಪ್ಪ ಅಂತ ಹೇಳಿದ್ರೆ, ಲ್ಯಾಂಗ್ವೇಜ್ ಸ್ಕೂಲ್ ನೀವು ಯಾವ ಲ್ಯಾಂಗ್ವೇಜ್ ಸ್ಕೂಲ್ಗೆ ಹೋಗ್ತೀರಾ ಅನ್ನೋದು ಡಿಸೈಡ್ ಮಾಡ್ಕೊಳ್ಳಿ. ಪ್ರಿಸೈಸ್ಲಿ ಹೇಳಬೇಕು ಅಂದರೆ ನೀವು ಎಲ್ಲಿ ಹೋಗ್ತೀರಾ ಅನ್ನೋದನ್ನ ಡಿಸೈಡ್ ಮಾಡ್ಕೊಳ್ಳಿ. ಸೊ ಜಪಾನ್ನಲ್ಲಿ ಆಲ್ಮೋಸ್ಟ್ ಎಲ್ಲ ಜಾಗ ಒಂದೇ ಥರ ಇದೆ, ಏನೂ ಜಾಸ್ತಿ ಡಿಫ್ರೆನ್ಸ್ ಆಗಲ್ಲ. ಸೊ ನೀವು ಒಂದು ವೇಳೆ ಸಿಟಿ ಲೈಫ್ ಬೇಕು ಅಂತ ಹೇಳಿದ್ರೆ ಟೋಕಿಯೋ, ಜಪಾನ್ನ ಕ್ಯಾಪಿಟಲ್ ಸಿಟಿ, ಸೊ ತುಂಬ ದೊಡ್ಡ ನಗರ. ಅದಾದಮೇಲೆ ಒಸಾಕಾ ಫೈನಾನ್ಷಿಯಲ್ ಕ್ಯಾಪಿಟಲ್, ಅಂದರೆ ನಮ್ಮ ಮುಂಬೈ ಥರ ಬರುತ್ತೆ, ಅದು ಒಂದು ತುಂಬ ದೊಡ್ಡ ಜಾಗ. ಅದು ಬಿಟ್ಟರೆ ನಿಮಗೆ ಯೋಕೋಹಾಮಾ, ನಾಗೋಯಾ, ಫುಕುವೋಕಾ, ಈ ಥರದ ಚಿಕ್ಕ ಚಿಕ್ಕ ಸಿಟಿಗಳು ಮತ್ತು ದೊಡ್ಡ ದೊಡ್ಡ ಸಿಟಿಗಳು ಅವೈಲೇಬಲ್ ಇದೆ. ಸೊ ನಿಮಗೆ ಗೊತ್ತಿರಂಗೆ ಇಂಡಿಯಾ ಥರನೇ ಇಲ್ಲೂ ಸಿಟಿ ಲೈಫ್ ಅಂತ ಹೇಳಿದ್ರೆ ಸ್ವಲ್ಪ ಎಕ್ಸ್ಪೆನ್ಸಸ್ ಜಾಸ್ತಿ ಆಗುತ್ತೆ. ನಿಮ್ಮ ಮನೆ ರೆಂಟ್ ಆಯಿತು, ಟ್ರೈನಿನ ಟ್ರಾವೆಲ್ ಖರ್ಚಾಯಿತು, ಊಟದ ಖರ್ಚಾಯಿತು, ರೇಷನಿನ ಖರ್ಚಾಯಿತು, ನೀರು, ಎಲೆಕ್ಟ್ರಿಸಿಟಿ, ಎಲ್ಲದರದ್ದು ಖರ್ಚು ಜಾಸ್ತಿ ಇರುತ್ತೆ. ಅದ್ರ ತಕ್ಕಂಗೆ ನಿಮಗೆ ಪಾರ್ಟ್ ಟೈಮಲ್ಲಿ ಪೇಮೆಂಟ್ ಏನು ಸಿಗುತ್ತಲ್ಲ, ಸೊ ಅದು ಕೂಡ ಜಾಸ್ತಿ ಇರುತ್ತೆ ನಿಮಗೆ ಸಿಟಿ ಏರಿಯಾಗಳಲ್ಲಿ. ಬಟ್ ನೀವು ಒಂದು ವೇಳೆ ಹಳ್ಳಿ ಏರಿಯಾ ಕಡೆ ಹೋದರೆ ನಿಮಗೆ ನಿಮ್ಮ ರೆಗ್ಯುಲರ್ ಖರ್ಚುಗಳೇನಿದೆಯಲ್ಲ, ರೆಂಟಿಂದ ಹಿಡ್ಕೊಂಡ್ಬಿಟ್ಟು ಗ್ರಾಸರಿ, ಶಾಪಿಂಗು, ಎಲ್ಲದೂ ತುಂಬ ಕಡಿಮೆ ಇರುತ್ತೆ. ಪ್ಲಸ್ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ನಿಮಗೆ ಒಂದು ನೇಚರ್ಸ್ ಬ್ಯೂಟಿನ ಎಂಜಾಯ್ ಮಾಡೋಕ್ಕೆ ಸಿಗುತ್ತೆ. ಆಮೇಲೆ ಜಪಾನ್ನ ಕಲ್ಚರಲ್ ಎಕ್ಸ್ಪೀರಿಯನ್ಸಸ್ ಕೂಡ ನಿಮಗೆ ಮಾಡೋಕ್ಕೆ ಆಪರ್ಚುನಿಟಿ ಸಿಗುತ್ತೆ. ಬಟ್ ಒಂದು ಬಿಗ್ಗೆಸ್ಟ್ ಡಿಸ್ಅಡ್ವಾಂಟೇಜ್ ಏನಪ್ಪ ಹಳ್ಳಿ ಕಡೆ ಅಂತ ಹೇಳಿದ್ರೆ, ನಿಮಗೆ ನೆಟ್ವರ್ಕಿಂಗ್ ಮಾಡ್ಕೊಳ್ಳಿಕ್ಕೆ ಆಪರ್ಚುನಿಟಿ ಇರಲ್ಲ. ಅದೇ ನೀವು ಸಿಟಿ ಕಡೆ ಬಂದರೆ ನಿಮಗೆ ಒಂದು ಒಳ್ಳೆಯ ಫಾಸ್ಟ್ ಪೇಸ್ ಎನ್ವಿರಾನ್ಮೆಂಟು, ಆಮೇಲೆ ನಿಮಗೆ ನೆಟ್ವರ್ಕಿಂಗ್ ಮಾಡಲಿಕ್ಕೆ ಒಂದು ಒಳ್ಳೆಯ ಆಪರ್ಚುನಿಟಿಗಳು ನಿಮ್ಗೆ ಸಿಗುತ್ತೆ. ಸೊ ನೀವು ನೆಟ್ವರ್ಕಿಂಗ್ ಮಾಡೋಕ್ಕೆ ಆಪರ್ಚುನಿಟಿಗಳು ಸಿಕ್ಕರೆ ಆಫ್ಕೋರ್ಸ್ ನಿಮಗೆ ಎಂಪ್ಲಾಯ್ಮೆಂಟಿಗೆ ಕೂಡ ತುಂಬಾ ಒಳ್ಳೆ ಚಾನ್ಸಸ್ಸು ಸಿಗೋ ಸಾಧ್ಯತೆಗಳು ತುಂಬ ಇದೆ. ಸೊ ಈ ಥರದ ಇದ್ರ ಬೇಸಿಸ್ ಮೇಲೆ ನಿಮಗೆ ಯಾವ ಥರದ ಲೈಫ್ ಬೇಕು, ನಿಮ್ಮ ಆಬ್ಜೆಕ್ಟಿವ್ ಏನು ಅನ್ನೋದನ್ನ ಡಿಸೈಡ್ ಮಾಡ್ಕೊಂಡ್ಬಿಟ್ಟು ನೀವು ಎಲ್ಲಿ ಲ್ಯಾಂಗ್ವೇಜ್ ಸ್ಕೂಲ್ನ ಹೋಗ್ತೀರಾ ಅನ್ನೋದ್ರ ಬಗ್ಗೆ ಡಿಸೈಡ್ ಮಾಡ್ಕೊಳ್ಳಿ. ಯಾವ ಲ್ಯಾಂಗ್ವೇಜ್ ಸ್ಕೂಲು ಏನು ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ರಾ, ಸೊ ಡಿಸೈಡ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂತ ಹೇಳಿದ್ರೆ, ಅದನ್ನು ನೀವು ಗೂಗಲಲ್ಲಿ ಸರ್ಚ್ ಮಾಡಿ. ಫಾರ್ ಎಕ್ಸಾಂಪಲ್, ಲ್ಯಾಂಗ್ವೇಜ್ ಸ್ಕೂಲ್ ಇನ್ ಜಪಾನ್, ಆಯಿತಾ, ಪೂರ್ತಿ ಜಪಾನಲ್ಲಿ ನೀವು ಹುಡುಕಬೇಕು ಅಂದರೆ ಲ್ಯಾಂಗ್ವೇಜ್ ಸ್ಕೂಲ್ ಇನ್ ಟೋಕಿಯೋ ಹುಡುಕಬೇಕು ಅಂತ ಹೇಳಿದ್ರೆ, ಇಲ್ಲ ಲ್ಯಾಂಗ್ವೇಜ್ ಸ್ಕೂಲ್ ಇನ್ ಎಹಿಮೆ ಅಂತ ಹುಡುಕಿ, ಯಾವುದೋ ಒಂದು ರೂರಲ್ ಸೈಡ್ ಹುಡುಕಬೇಕು ಅಂತ ಹೇಳಿದ್ರೆ, ಈ ಥರ ನಿಮಗೆ ಏನು ಬೇಕೋ ಅದ್ರ ಬಗ್ಗೆ ಗೂಗಲಲ್ಲಿ ಸರ್ಚ್ ಮಾಡಿ. ಒಂದ್ಸತಿ ನೀವು ಗೂಗಲಲ್ಲಿ ಸರ್ಚ್ ಮಾಡಿದಾಗ ಒಂದು ದೊಡ್ಡ ಲಿಸ್ಟ್ ಬರುತ್ತೆ ಸ್ಕೂಲ್ಗಳದ್ದು. ಜಪಾನಲ್ಲಿ ಲ್ಯಾಂಗ್ವೇಜ್ ಸ್ಕೂಲ್ಗಳು ಕಮ್ಮಿನೇ ಇಲ್ಲ, ಒಂದೊಂದು ಗಲ್ಲೀಲಿ 10 ಲ್ಯಾಂಗ್ವೇಜ್ ಸ್ಕೂಲ್ಗಳಿದ್ದಾವೆ. ಅವ್ರಿಗಂತೂ ಇದೇ ಬಿಸ್ನೆಸ್ಸು, ಆಯಿತಾ, ನೀವು ಬೇಕೇ ಬೇಕು ಅವ್ರಿಗೆ. ಸೊ ಅವರು ನಿಮಗೆ ಎಲ್ಲ ಇನ್ಫಾರ್ಮೇಷನ್ನು ಪ್ರೊವೈಡ್ ಮಾಡ್ತಾರೆ. ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂತ ಹೇಳಿದ್ರೆ, ನೀವು ಯಾರ ಹತ್ರನೂ ಅಥವಾ ಯಾವುದೇ ಏಜೆಂಟ್ ಹತ್ರನೂ ದುಡ್ಡು ಕೊಡೋ ನೆಸೆಸಿಟಿ ಇಲ್ಲ, ಮಾತಾಡೋ ನೆಸೆಸಿಟಿ ಇಲ್ಲ. ನಿಮ್ಮ ರಿಸರ್ಚ್ನ ನೀವೇ ಮಾಡಿ. ನಿಮ್ಮ ರಿಸರ್ಚು ನಿಮ್ಗಿಂತ ಚೆನ್ನಾಗಿ ಯಾರಿಗೂ ಮಾಡೋಕ್ಕಾಗಲ್ಲ, ಇದು ಮಾತ್ರ ಡೆಫಿನೆಟ್ಟು, ಆಯಿತಾ. ನಿಮ್ಮ ರಿಸರ್ಚ್ನ ಮಾಡ್ಕೊಂಡ್ಬಿಟ್ಟು ಆಮೇಲೆ ಮುಂದೆ ಹೆಂಗೆ ಮಾಡಬೇಕು ಅನ್ನೋದನ್ನ ಡಿಸೈಡ್ ಮಾಡಿ. ಸೊ ಇವಾಗ ನೀವು ಯಾವ ಜಾಗ ಅಲ್ಲಿ ಹೋಗ್ತೀರಾ ಅಂತ ಡಿಸೈಡ್ ಮಾಡ್ಕೊಂಡ್ರಿ. ಜಸ್ಟ್ ಫಾರ್ ಎನ್ ಎಕ್ಸಾಂಪಲ್ ಸೇಕು, ಆಯಿತಾ, ಲೆಟ್ಸ್ ಟೇಕ್ ಟೋಕಿಯೋ ಅಂತ, ಲ್ಯಾಂಗ್ವೇಜ್ ಸ್ಕೂಲ್ ಇನ್ ಟೋಕಿಯೋ ಅಂತ ಸರ್ಚ್ ಮಾಡಿದ್ರಿ. ಒಂದು ಲಿಸ್ಟ್ ಬಂತು, ದೊಡ್ಡ ಲಿಸ್ಟು. ಪ್ರತಿಯೊಂದು ಲಿಂಕ್ಗೂ ಹೋಗಿ ಓಪನ್ ಮಾಡಿ ಆ ಲಿಂಕಿನ ವೆಬ್ಸೈಟ್ನ ಓದಿ ಪೂರ್ತಿಯಾಗಿ, ಆ ಲ್ಯಾಂಗ್ವೇಜ್ ಸ್ಕೂಲ್ ಬಗ್ಗೆ ತಿಳ್ಕೊಳ್ಳಿ ಪೂರ್ತಿಯಾಗಿ. ಜಪಾನಲ್ಲಿ ಲ್ಯಾಂಗ್ವೇಜ್ ಕೋರ್ಸಸ್ ಬಂದ್ಬಿಟ್ಟು 6 ತಿಂಗಳು, 9 ತಿಂಗಳು, 1 ವರ್ಷ, 1 ವರ್ಷ 3 ತಿಂಗಳು, 1 ವರ್ಷ 6 ತಿಂಗಳು,
ಆಯಿತಾ, 1 ವರ್ಷ 9 ತಿಂಗಳು, 2 ವರ್ಷ, ಈ ಥರ ವೇರಿಯಸ್ ಡ್ಯೂರೇಷನ್ಗಳಲ್ಲಿ ಲ್ಯಾಂಗ್ವೇಜ್ ಸ್ಕೂಲ್ಗಳಿರ್ತವೆ. ಸೊ ಅದ್ರ ಬೇಸಿಸ್ ಮೇಲೆ ನಿಮಗೆ ಎಷ್ಟು ಖರ್ಚು ಸಹಿಸ್ಕೊಳ್ಳೋ ಶಕ್ತಿ ಇದೆಯೋ ಅದ್ರ ಬೇಸಿಸ್ ಮೇಲೆ ಯಾವ ಲ್ಯಾಂಗ್ವೇಜ್ ಸ್ಕೂಲ್ಗೆ ಹೋಗಬೇಕು, ಯಾವ ಲ್ಯಾಂಗ್ವೇಜ್ ಸ್ಕೂಲಲ್ಲಿ ಎಷ್ಟು ಆಪರ್ಚುನಿಟಿ ಇದೆಯೋ ಅದನ್ನೆಲ್ಲದನ್ನು ಚೆಕ್ ಮಾಡಿ. ಪ್ರತಿಯೊಂದು ಲ್ಯಾಂಗ್ವೇಜ್ ಸ್ಕೂಲಲ್ಲೂ ಒಬ್ಬ ಇಂಗ್ಲೀಷ್ ಮಾತಾಡೋನು ಖಂಡಿತವಾಗ್ಲೂ ಇದ್ದೇ ಇರ್ತಾರೆ. ಸೊ ಹುಡುಕಿ ಲ್ಯಾಂಗ್ವೇಜ್ ಸ್ಕೂಲ್ಸ್ನ ಶಾರ್ಟ್ ಲಿಸ್ಟ್ ಮಾಡಿ ಎಲ್ಲ ಲ್ಯಾಂಗ್ವೇಜ್ ಸ್ಕೂಲ್ಸ್ಗೂ ಮೇಲ್ ಕಳಿಸಿ. ಮಾತಾಡೋಕ್ಕೆ ಕಷ್ಟ ಆದ್ರೂ ಮೇಲಲ್ಲಿ ನಿಮಗೆ ರೆಸ್ಪಾನ್ಸ್ ತುಂಬ ಈಸಿಯಾಗಿ ಸಿಗುತ್ತೆ, ಬೇಗನೆ ಸಿಗುತ್ತೆ. ಸೊ ಒಂದು ಟೆಂಪ್ಲೇಟ್ ಮಾಡ್ಕೊಳ್ಳಿ, ಆ ಟೆಂಪ್ಲೇಟ್ನ ಪ್ರತಿಯೊಂದು ಲ್ಯಾಂಗ್ವೇಜ್ ಸ್ಕೂಲ್ಗೂ ಕಳಿಸಿ. ಅಲ್ಲಿಂದ ರೆಸ್ಪಾನ್ಸ್ ಬರುತ್ತೆ, ಕೇಳಿ ತಿಳ್ಕೊಳ್ಳಿ. ಆಮೇಲೆ ಫೈನಲ್ ಆಗಿ ಮಾಡ್ಕೊಂಡ್ಬಿಟ್ಟು ನಿಮ್ಮ ಬಜೆಟ್ಟು, ನಿಮ್ಮ ಕನ್ವೀನಿಯನ್ಸು, ಯಾವ ಸ್ಕೂಲ್ ನಿಮಗೆ ಚೆನ್ನಾಗಿ ಅನಿಸ್ತಾ ಇದೆಯೋ ಈ ಎಲ್ಲದರದ್ದು ಬೇಸಿಸ್ ಮೇಲೆ ಒಂದು ಫೈನಲ್ ಡಿಸಿಷನ್ಗೆ ಬನ್ನಿ, ಯಾವ ಲ್ಯಾಂಗ್ವೇಜ್ ಸ್ಕೂಲ್ಗೆ ಹೋಗ್ತೀರಾ ಅಂತ. ನಿಮ್ಮ ಲ್ಯಾಂಗ್ವೇಜ್ ಸ್ಕೂಲ್ಸ್ನ ನೀವು ಶಾರ್ಟ್ ಲಿಸ್ಟ್ ಮಾಡ್ಕೊಂಡ್ಮೇಲೆ ಪ್ರತಿಯೊಂದು ಲ್ಯಾಂಗ್ವೇಜ್ ಸ್ಕೂಲಲ್ಲೂ ಫುಲ್ ಎನ್ಕ್ವೈರಿ ಮಾಡಿ. 1 ಸತಿ ಅರ್ಥ ಆಗಲಿಲ್ವಾ 2 ಸತಿ ಕೇಳಿ, ಆಗಲಿಲ್ವಾ 3 ಸತಿ ಕೇಳಿ, ಪದೇ ಕೇಳಿ. ಅವ್ರ ಕೆಲಸ ಇರೋದೇ ನಿಮಗೆ ಸಪೋರ್ಟ್ ಮಾಡೋದು. ಸೊ ಅವ್ರು ಸಪೋರ್ಟ್ ಮಾಡೇ ಮಾಡ್ತಾರೆ, ಹಿಂದೆ ಮುಂದೆ ನೋಡೋಕೆ ಹೋಗಬೇಡಿ, ಬಿಕಾಸ್ ಇದು ನಿಮ್ಮ ಭವಿಷ್ಯದ ವಿಚಾರ. ಸೊ 1 ಸತಿ ನಿಮ್ಮ ಲ್ಯಾಂಗ್ವೇಜ್ ಸ್ಕೂಲ್ಸ್ನ ನೀವು ಡಿಸೈಡ್ ಮಾಡಿಕೊಂಡು ಮುಗಿಸಿದ ಮೇಲೆ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂತ ಹೇಳಿದ್ರೆ ಲ್ಯಾಂಗ್ವೇಜ್ ಸ್ಕೂಲ್ ಜೊತೆ ನಿಮ್ಮ ಇಂಟರ್ವ್ಯೂಗಳಾಗ್ತವೆ. ಆಯಿತಾ, ಯೂಶ್ವಲಿ ಇಂಟರ್ವ್ಯೂ ಬಂದುಬಿಟ್ಟು ಸ್ಕೈಪೋ, ಝೂಮೋ, ಆಯಿತಾ, ಈ ಥರದ ಒಂದು ಫೇಸ್ ಟು ಫೇಸ್ ಇಂಟರ್ವ್ಯೂ, ವರ್ಚುವಲ್ ಫೇಸ್ ಟು ಫೇಸ್ ಇಂಟರ್ವ್ಯೂಗಳಾಗ್ತವೆ, ಅಥವಾ ನಿಮ್ಮ ಟೆಲಿಕಾನ್ಫರೆನ್ಸಲ್ಲಿ ನಿಮ್ಮ ಇಂಟರ್ವ್ಯೂಗಳನ್ನ ತೊಗೊತಾರೆ. ಸೊ ಈ ಎಲ್ಲ ಇಂಟರ್ವ್ಯೂಗಳು ಮುಗಿದ ಮೇಲೆ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂತ ಹೇಳಿದ್ರೆ ಡಾಕ್ಯುಮೆಂಟ್ಸ್ಗಳು ಕೇಳ್ತಾರೆ ಸ್ಕೂಲ್ ಅವರು. ಸೊ ಅದು ನಿಮ್ಮ ಪೇರೆಂಟ್ಸ್ದು ITR ಇರ್ಬೋದು, ಎಷ್ಟೊಂದು ಡಾಕ್ಯುಮೆಂಟ್ಸ್ ಇರುತ್ತೆ, ಪ್ಯಾನ್ ಕಾರ್ಡು, ಅದು ಇದು ಅಂತ. ಸೊ ಅವೆಲ್ಲದ್ರದ್ದು ಇನ್ಫಾರ್ಮೇಷನ್ ನಿಮಗೆ ಸ್ಕೂಲ್ ಅವ್ರು ಕೊಡ್ತಾರೆ. ಇಲ್ಲೂ ಕೂಡ ಯಾವ ಏಜೆಂಟ್ ಹತ್ರ ಮಾತಾಡೋ ನೆಸೆಸಿಟಿನೂ ಇಲ್ಲ. ಸ್ಕೂಲ್ ಅವ್ರು ಏನು ಹೇಳ್ತಾರೋ ಇದಿಷ್ಟು ಲಿಸ್ಟನ್ನು ನೀವು ರೆಡಿ ಮಾಡಿಬಿಟ್ಟು ಯೂಶ್ವಲ್ ಆಗಿ ನೀವು ಫ್ಯಾಕ್ಸ್ ಮಾಡಿ ಅಥವಾ ಸ್ಕ್ಯಾನ್ ಮಾಡಿ ಮೇಲ್ ಮಾಡಿ, ಅಥವಾ ಕೆಲವೊಂದಿಷ್ಟು ಸ್ಕೂಲ್ಗಳು ಒರಿಜಿನಲ್ ಡಾಕ್ಯುಮೆಂಟ್ಸ್ನು ಕೂಡ ಕೇಳ್ತಾರೆ. ಸೊ ನಿಮಗೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ಕಳಿಸೋದ್ರಲ್ಲಿ ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡಿ. ಜಪಾನಲ್ಲಿ ಎಲ್ಲೂ ನಿಮಗೆ ಆ ಥರ ಮೋಸ ಆಗೋದು ಅಥವಾ ಧಾಂಧಲಿ ಆಗೋದು ನಾನು ಕೇಳ್ಪಟ್ಟಿಲ್ಲ. ಸೊ ಹಾಗಾಗಿ ನೀವು ಆರಾಮಾಗಿ ನಿಶ್ಚಿಂತೆಯಾಗಿ ಕಳಿಸಿ. ಫಸ್ಟ್ ಆಪ್ಷನ್ನು ಕೇಳಿ, ಸ್ಕ್ಯಾನ್ ಮಾಡಿ ಮೇಲಲ್ಲಿ ಕಳ್ಸೋಕ್ಕಾಗತ್ತಾ ಅಥವಾ ಫ್ಯಾಕ್ಸ್ ಮಾಡೋಕ್ಕಾಗತ್ತಾ ಅಂತ. ಸೊ ಒಂದು ವೇಳೆ ಅದು ಆಪ್ಷನ್ ಇದ್ದರೆ ಅದನ್ನು ಯೂಸ್ ಮಾಡ್ಕೊಳ್ಳಿ, ಇಲ್ಲ ಅಂತ ಹೇಳಿದ್ರೆ ಒರಿಜಿನಲ್ ಡಾಕ್ಯುಮೆಂಟ್ಸ್ನು ನೀವು ಕಳಿಸ್ಬೋದು. ಸೊ ಸ್ಕೂಲ್ ಏನು ಮಾಡುತ್ತೆ, ನಿಮ್ಮನ್ನು ಸ್ಟೆಪ್ ಬೈ ಸ್ಟೆಪ್ಪು ವೀಸಾ ಪ್ರಾಸೆಸ್ ತನಕ ತೊಗೊಂಡು ಹೋಗುತ್ತೆ. ಆಯಿತಾ, ವೀಸಾ ಪ್ರಾಸೆಸ್ದು ಫುಲ್ ಪ್ಯಾಕೇಜ್ ರೆಡಿ ಆದಮೇಲೆ ಸ್ಕೂಲ್ ಅವರ ಸ್ಪಾನ್ಸರ್ಶಿಪ್ ಲೆಟರು ಅದು ಇದು ಎಲ್ಲ ಕೊಡ್ತಾರೆ. ಸೊ ನೀವು ಹೋಗ್ಬಿಟ್ಟು ಇಮಿಗ್ರೇಷನಲ್ಲಿ ನಿಮ್ಮ ವೀಸಾಗೆ ಅಪ್ಲೈ ಮಾಡಿಬಿಟ್ಟು ವೀಸಾ ತೊಗೊಂಡು ದೆನ್ ನೀವು ಲ್ಯಾಂಗ್ವೇಜ್ ಸ್ಕೂಲ್ಗೆ ಹೋಗ್ತೀರಾ. ಸೊ ಇದು ಬಂದ್ಬಿಟ್ಟು ಒಂದು ನಾರ್ಮಲ್ ಪ್ರಾಸೆಸ್ಸು ಒಂದು ಲ್ಯಾಂಗ್ವೇಜ್ ಸ್ಕೂಲ್ಗೆ. ಇವಾಗ ಈ ಲ್ಯಾಂಗ್ವೇಜ್ ಸ್ಕೂಲ್ದು ಖರ್ಚು ಎಷ್ಟಪ್ಪ ಬರುತ್ತೆ ಅಂತ ಹೇಳಿದ್ರೆ ಹತ್ರ ನಿಮಗೆ ಒಂದು 4-5 ಲಕ್ಷನೋ ಅಥವಾ 6 ಲಕ್ಷ ಹತ್ರ ನಿಮಗೆ ಬರುತ್ತೆ. ನಿಮ್ಮ ಫ್ಲೈಟ್ ಟಿಕೆಟು, ಊಟದ ಖರ್ಚು, ಆಮೇಲೆ ನಿಮ್ಮ ಲ್ಯಾಂಗ್ವೇಜ್ ಸ್ಕೂಲ್ದು ಖರ್ಚು ಎಲ್ಲದನ್ನೂ ಸೇರಿಸಿ. ಇದನ್ನು ಬೆಟರು ನೀವು ಯಾವ ಲ್ಯಾಂಗ್ವೇಜ್ ಸ್ಕೂಲು ಯಾವ ರೀಜನಲ್ಲಿ ಮಾಡ್ತಾ ಇದ್ದೀರೋ ಆ ಲ್ಯಾಂಗ್ವೇಜ್ ಸ್ಕೂಲ್ ಹತ್ರ ಮಾತಾಡಿ ಡಿಸ್ಕಸ್ ಮಾಡಿಕೊಂಡ್ರೆ ಒಂದು ಒಳ್ಳೆ ಅಂದಾಜು ನಿಮಗೆ ಬರುತ್ತೆ. ಸೊ ಅದರ ಬೇಸಿಸ್ ಮೇಲೂ ನೀವು ನಿಮ್ಮ ಬಜೆಟ್ನ ನೀವು ಡಿಸೈಡ್ ಮಾಡ್ಕೊಂಡ್ಬಿಟ್ಟು ಮುಂದೆ ಹೋಗ್ಬೋದು. ಇದೆಲ್ಲ ಆದಮೇಲೆ ನೀವು ಲ್ಯಾಂಗ್ವೇಜ್ ಸ್ಕೂಲಲ್ಲಿ ಸೇರ್ಕೊಂತೀರಾ. ಸೊ ಜಪಾನಿಗೆ ಬರ್ತೀರಾ. ಜಪಾನಿಗೆ ಬಂದ ಮೇಲೆ ಒಂದು 3 ತಿಂಗಳು 6 ತಿಂಗಳು ನೀವು ಲ್ಯಾಂಗ್ವೇಜ್ ಸ್ಕೂಲಲ್ಲಿ ಲ್ಯಾಂಗ್ವೇಜ್ ಕಲಿತೀರಾ. ಒಂದು ಕಂಫರ್ಟೇಬಲ್ ಲೆವೆಲ್ಗೆ ಬಂದ ಮೇಲೆ ಖಂಡಿತವಾಗ್ಲೂ ನೀವು ನಿಮ್ಮ ಪಾರ್ಟ್ ಟೈಮ್ ಜಾಬ್ಸ್ನ ಮಾಡೋಕ್ಕೆ ಎಲಿಜಿಬಲ್ ಆಗ್ತೀರಾ. ಆಯಿತಾ, ಯೂಶ್ವಲ್ ಆಗಿ ಪಾರ್ಟ್ ಟೈಮ್ ಜಾಬ್ ಮಾಡಬೇಕು ಅಂತ ಹೇಳಿದ್ರೆ ಜಾಪನೀಸ್ ಲ್ಯಾಂಗ್ವೇಜ್ ಬೇಕಾಗುತ್ತೆ. ಸೊ ಹಾಗಾಗಿ ಒಂದು ಎಸೆನ್ಷಿಯಲ್ ಲ್ಯಾಂಗ್ವೇಜ್ನ ಏನಿದೆಯಲ್ಲ ಅದನ್ನು ನಿಮಗೆ ಲ್ಯಾಂಗ್ವೇಜ್ ಸ್ಕೂಲ್ ಅವರು ಬೇಗ ಹೇಳ್ಕೊಡ್ತಾರೆ. ಸೊ ಅದನ್ನು ನೀವು ಕಲ್ತ ಮೇಲೆ ನೀವು ಪಾರ್ಟ್ ಟೈಮ್ ಜಾಬ್ ಮಾಡೋಕ್ಕೆ ಸಾಧ್ಯತೆ ಇದೆ. ಜಪಾನಲ್ಲಿ ಯೂಶ್ವಲ್ ಆಗಿ ಒಬ್ಬ ಸ್ಟೂಡೆಂಟ್ ಬಂದುಬಿಟ್ಟು ಒಂದು ವಾರಕ್ಕೆ 28 ಅವರ್ ಕೆಲಸ ಮಾಡ್ಬೋದು. ಸೊ 28 ಅವರ್ ಇಂಟು 4 ಅಂದರೆ ಅರೌಂಡ್ 112 ಅವರು 113 ಅವರ್ ಏನೋ ಆಗುತ್ತೆ. ಸೊ ಅಷ್ಟು ಕೆಲಸನ ನೀವು ಲೀಗಲಾಗಿ ಮಾಡ್ಬೋದು. ನಿಮಗೆ ಒಂದು ಗಂಟೆಗೆ ಹತ್ರ 1,000 ಯೆನ್ನೋ ಅಥವಾ 1,100 ಯೆನ್ನೋ ಬರುತ್ತೆ ನಿಮಗೆ ಬೇಸಿಕ್ ರೇಟ್ಸು. ಸೊ ನೀವು ಪಾರ್ಟ್ ಟೈಮ್ ಮಾಡ್ಕೊಂಡ್ಬಿಟ್ಟು ಹತ್ರ ಅರೌಂಡ್ 1,12,000 ಯೆನ್ನೋ ಅಥವಾ 1,13,000 ಯೆನ್ ಹತ್ರ ನೀವು ಗಳಿಸ್ಬೋದು. ಸೊ ಈ 1,13,000 ಏನಿದೆಯಲ್ಲ ಕರೆಕ್ಟಾಗಿ ಹೇಳಬೇಕು ಅಂತ ಹೇಳಿದ್ರೆ ನಿಮ್ಮ ಲಿವಿಂಗ್ ಎಕ್ಸ್ಪೆನ್ಸಸ್ಗೆ ನೀವು ಕವರ್ ಮಾಡ್ಕೋಬಹುದು. ಹಬ್ಬಬ್ಬಾದ್ರೆ ಒಂದು 30 ಅಥವಾ 40,000 ಯನ್ನು ಉಳಿಸ್ಬೋದು ನೀವು ಒಂದು ವೇಳೆ ತುಂಬಾ ಕಂಟ್ರೋಲ್ಡ್ ಆಗಿ ಟೈಟ್ ಆಗಿ ನೀವು ಸ್ಪೆಂಡಿಂಗ್ ಮಾಡೋದಿದ್ರೆ. ಪಾರ್ಟ್ ಟೈಮ್ ಜಾಬ್ ಹೆಂಗೆ ಉಳಿಯೋದು ಅಂತ ಒಂದು ಕ್ವೆಶ್ಚನ್ ಬಂದಿರ್ಬೋದಲ್ವ ನಿಮ್ಮ ತಲೆಯಲ್ಲಿ. ಸೊ ಪಾರ್ಟ್ ಟೈಮ್ ಜಾಬು ಯೂಶುವಲ್ ಆಗಿ ಲ್ಯಾಂಗ್ವೇಜ್ ಸ್ಕೂಲ್ ಅವರು ಕೂಡ ಹೆಲ್ಪ್ ಮಾಡ್ತಾರೆ. ಅಥವಾ ಜಪಾನಲ್ಲಿ ನಮ್ಮ ಇಂಡಿಯಾದಲ್ಲಿ ಎಂಪ್ಲಾಯ್ಮೆಂಟ್ ಆಫೀಸ್ ಇರುತ್ತಲ್ಲ ಅದೇ ಥರ ಹೆಲೋ ವರ್ಕ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಸೊ ಈ ಹೆಲೋ ವರ್ಕ್ ಏನಪ್ಪ ಅಂತ ಹೇಳಿದ್ರೆ ಎಷ್ಟೊಂದು ಜನ ಅನ್ಎಂಪ್ಲಾಯ್ಡ್ ಯೂತ್ ಇರ್ತಾರಲ್ಲ ಅವರಿಗೆ ಕೆಲಸ ಕೊಡಿಸೋದೇ ಇವರ ಮೇನ್ ಕೆಲಸ. ಸೊ ನೀವು ಯಾವ ಜಪಾನಲ್ಲಿ ಬಂದ ಮೇಲೆ ನೀವು ಯಾವ ಏರಿಯಲ್ಲಿ ಇರ್ತೀರೋ ಪ್ರತಿಯೊಂದು ಏರಿಯಾಗೂ ಒಂದೊಂದು ಹೆಲೋ ವರ್ಕ್ ಆಫೀಸ್ ಇರುತ್ತೆ. ಸೊ ಆ ಹೆಲೋ ವರ್ಕ್ ಆಫೀಸ್ಗೆ ಹೋಗ್ಬಿಟ್ಟು ರಿಜಿಸ್ಟರ್ ಆಗಿಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಡೈಲಿ ನೀವು ಕಮ್ಯುನಿಕೇಟ್ ಮಾಡಬೇಕಾಗುತ್ತೆ. ಸೊ ಫೈನಲ್ ಆಗಿ ನಿಮಗೆ ಒಂದು ಪಾರ್ಟ್ ಟೈಮ್ ಜಾಬು ಇಂಗ್ಲೀಷ್ ಟೀಚಿಂಗ್ ಜಾಬೇ ಇರ್ಬೋದು ಅಥವಾ ಕನ್ವೀನಿಯನ್ಸ್ ಸ್ಟೋರಲ್ಲೇ ಇರ್ಬೋದು ಅಥವಾ ಯಾವುದೋ ಒಂದು ಗ್ರಾಸರಿ ಮಾರ್ಕೆಟಲ್ಲಿ ಇರ್ಬೋದು ಪೆಟ್ರೋಲ್ ಪಂಪಲ್ಲಿ ಇರ್ಬೋದು ಎಲ್ಲೋ ಒಂದು ಕಡೆ ನಿಮ್ಗೊಂದು ಜಾಬ್ ಸಿಕ್ಕೇ ಸಿಗುತ್ತೆ. ಏನಂತಾರೆ ಅದಕ್ಕೆ ಪೇ ಬಗ್ಗೆ ವರಿ ಮಾಡೋಕ್ಕೆ ಹೋಗ್ಬೇಡಿ. ಬಿಕಾಸ್ ಎಲ್ಲ ಜಾಬ್ಸಲ್ಲೂ ಒಂದು ಸ್ಟ್ಯಾಂಡರ್ಡ್ ಪೇನೇ ಇರುತ್ತೆ ಆಯಿತಾ. ನಿಮಗೆ ಮಿನಿಮಮ್ ಏನಿದೆಯಲ್ಲ ಜಪಾನ್ದು ಮಿನಿಮಮ್ ವೇಜ್ ಲಾ
ಏನಿದೆಯಲ್ಲ ಅದ್ರ ಪ್ರಕಾರನೇ ನಿಮಗೆ ಸ್ಯಾಲ್ರಿ ಕೊಡ್ತಾರೆ. ಸೊ ಒಂದರಲ್ಲಿ ಜಾಸ್ತಿ ಒಂದರಲ್ಲಿ ಕಡಿಮೆ ಸಿಗುತ್ತೆ ಅಂತ ಏನೂ ಇಲ್ಲ. 112 ಅಥವಾ 113 ಅವರ್ಸ್ ನೀವೇನು ಕೆಲಸ ಮಾಡ್ಬೋದಲ್ಲ ಅದಕ್ಕೆ ಅಪ್ರಾಕ್ಸಿಮೇಟ್ ಆಗಿ ನಿಮಗೆ ಒಂದು 1,20,000 ಏನೋ ಅಥವಾ 1,30,000 ಏನು ತನಕ ನಿಮಗೆ ಬರುತ್ತೆ. ಸೊ ಲ್ಯಾಂಗ್ವೇಜ್ ಸ್ಕೂಲ್ ಮುಗಿದ್ಮೇಲೆ ಸೆಕೆಂಡ್ ಬಂದ್ಬಿಟ್ಟು ಆವಾಗಲೇ ಹೇಳೋದಂಗೆ ಸೆನ್ ಮೌನ್ ಗಕ್ಕೋ ಅಂತ. ಸೆನ್ ಮೌನ್ ಗಕ್ಕೋ ಅಂದರೆ ಯೂಶ್ವಲ್ ಆಗಿ 2 ವರ್ಷದ ಕೋರ್ಸ್ ಇರುತ್ತೆ. ಇದು ಒಂದು ನಮ್ಮ ITI ಅಥವಾ ಡಿಪ್ಲೊಮಾ ಥರದ ಕೋರ್ಸ್ಗಳು. ಸೊ ಇದರಲ್ಲಿ ಶೆಫು, ಬೇಕರು, ಪೇಸ್ಟ್ರಿ ಮೇಕರು ಆಯಿತಾ, ಆಮೇಲೆ ಟೆಕ್ನಿಷಿಯನ್ನು, ಆಟೋಮೊಬೈಲ್ ಟೆಕ್ನಿಷಿಯನ್ನು ಅಥವಾ ಆ್ಯನಿಮೆ ಡಿಸೈನರು ಎಲ್ಲ ಥರದ ಕೋರ್ಸ್ಗಳಿಗೂ ನಿಮಗೆ ಸೆನ್ ಮೌನ್ ಗಕ್ಕೋ ಅವೈಲೇಬಲ್ ಇದೆ. ಸೊ ನಿಮಗೆ ಯಾವ ಫೀಲ್ಡಲ್ಲಿ ನೀವು ಆಸಕ್ತಿ ಜಾಸ್ತಿ ಇದೆಯೋ, ಫಾರ್ ಎಕ್ಸಾಂಪಲ್ ಆ್ಯನಿಮೆ ಕ್ರಿಯೇಟರ್ ಆಗಬೇಕಂತ ಹೇಳಿದ್ರೆ ಆ್ಯನಿಮೆ ಕ್ರಿಯೇಟರ್ದು ಸೆನ್ ಮೌನ್ ಗಕ್ಕೋಗೆ ಹೋಗ್ಬಿಟ್ಟು ಅಲ್ಲಿಂದ 2 ವರ್ಷ ಆದಮೇಲೆ ಪಾಸ್ ಆಗಿಬಿಟ್ಟು ನಿಮಗೆ ಬೇಕಾಗಿರೋ ಜಾಬ್ಗೆ ನೀವು ಹೋಗ್ಬೋದು. ಸೊ ಸೆನ್ ಮೌನ್ ಗಕ್ಕೋ ಅಲ್ಲಿ ನಿಮಗೆ ಅಂಥದ್ದೇನು ಡಿಫ್ರೆನ್ಸ್ ಬರಲ್ಲ. ಸೊ ಸೇಮ್ ಇಲ್ಲೇನು ಫಾಲೋ ಮಾಡ್ತಾ ಇದ್ರಲ್ಲ ನೀವು ಲ್ಯಾಂಗ್ವೇಜ್ ಸ್ಕೂಲಲ್ಲಿ ಏನು ಫಾಲೋ ಮಾಡ್ತಿದ್ರಲ್ಲ ಅದೇ ಥರ ಇಲ್ಲೂ ನೀವು ಪಾರ್ಟ್ ಟೈಮ್ ಜಾಬ್ ಮಾಡ್ಬೋದು. ಪಾರ್ಟ್ ಟೈಮ್ ಜಾಬ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಲೈಫ್ ಸ್ಟೈಲು ಅಥವಾ ಲೈಫ್ ಖರ್ಚು ವೆಚ್ಚಗಳನ್ನ ನೀವು ನಿಭಾಯಿಸ್ಕೊಂಡು ಹೋಗ್ಬೋದು. ಸೊ ಮೂರನೇದು ಬಂದುಬಿಟ್ಟು ರೆಗ್ಯುಲರ್ ಕೋರ್ಸು ಅಥವಾ ಕನ್ವೆನ್ಷನಲ್ ಕೋರ್ಸಸ್ಸು. ನೀವು 12th ಸ್ಟ್ಯಾಂಡರ್ಡ್ ಮುಗಿದ ಮೇಲೆ ಡಿಗ್ರಿ ಮಾಡಬೇಕು ಅಥವಾ ಮಾಸ್ಟರ್ಸ್ ಮಾಡಬೇಕು, PhD ಮಾಡಬೇಕು ಅಂತ ಹೇಳಿದ್ರೆ ಯೂಶ್ವಲ್ ಆಗಿ ಜಪಾನಲ್ಲಿ ಎಲ್ಲ ಕಾಲೇಜ್ಗಳಲ್ಲೂ ಗ್ರ್ಯಾಜುಯೇಷನ್ಸ್ಗೆ 12th ಸ್ಟ್ಯಾಂಡರ್ಡ್ ತನಕ ಇಂಡಿಯಲ್ಲಿ ನೀವು ಓದಿದ್ರೆ ಸೊ ಅಲ್ಲಿಂದ ನಿಮಗೆ ಗ್ರ್ಯಾಜುಯೇಷನ್ ಮಾಡೋಕ್ಕೋಸ್ಕರ ಒಂದು ಸೀಟ್ ಕೊಡ್ತಾರೆ. ಸೊ ಲ್ಯಾಂಗ್ವೇಜ್ ಬೇಕಾಗುತ್ತೆ. ಸೊ ಯೂನಿವರ್ಸಿಟಿ ಅವರೇ ಫಸ್ಟ್ ನಿಮಗೆ ಲ್ಯಾಂಗ್ವೇಜ್ ಕಲಿಸ್ಬಿಟ್ಟು ಆಮೇಲೆ ಯೂನಿವರ್ಸಿಟಿ ಕೋರ್ಸಸ್ಗಳಲ್ಲಿ ಹಾಕ್ತಾರೆ. ಸೊ ಅದು ಯೂಶ್ವಲ್ ಪದ್ಧತಿ ಜಪಾನಲ್ಲಿ. ಸೊ ಯಾವ ಥರಪ್ಪ ಇದಕ್ಕೆ ಅಪ್ಲೈ ಮಾಡೋದು ಅಂತ ಹೇಳಿದ್ರೆ ಎಷ್ಟೊಂದು ಜಾಪನೀಸ್ ಯೂನಿವರ್ಸಿಟೀಸ್ ಬಂದುಬಿಟ್ಟು ವರ್ಲ್ಡ್ ಫೇರ್ಸ್ ಇರುತ್ತಲ್ಲ, ಎಜುಕೇಷನ್ ಫೇರ್ಸು ಅಲ್ಲೆಲ್ಲ ಬರ್ತಾ ಇರ್ತಾರೆ. ಸೊ ಅಲ್ಲಿ ಹೋಗಿ ನೀವು ಚೆಕ್ಔಟ್ ಮಾಡಿ ಅಪ್ಲೈ ಮಾಡ್ಬೋದು ಅಥವಾ ಯೂನಿವರ್ಸಿಟಿ ವೆಬ್ಸೈಟ್ಗಳಲ್ಲಿ ಹೋಗ್ಬಿಟ್ಟು ನೀವು ಚೆಕ್ಔಟ್ ಮಾಡಿ ಅಪ್ಲೈ ಮಾಡ್ಬೋದು. ಅದು ಬಿಟ್ಟರೆ ಇನ್ನೊಂದಿದೆ ಮೆಕ್ಸ್ಟ್ ಸ್ಕಾಲರ್ಶಿಪ್ ಅಂತ. ಸೊ ಈ ಮೆಕ್ಸ್ಟ್ ಸ್ಕಾಲರ್ಶಿಪ್ ಅಂದರೆ ಗವರ್ಮೆಂಟ್ ಅವರು ಸ್ಪಾನ್ಸರ್ ಮಾಡಿ ಕಳಿಸುವಂತಹ ಒಂದು ಸ್ಕಾಲರ್ಶಿಪ್ಪು. ಸೊ ಇದ್ರ ಬಗ್ಗೆ ನಿಮಗೆ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕು ಅಂದರೆ ಈ ವಿಡಿಯೋ ಪ್ರಾಬಬ್ಲಿ ತುಂಬಾ ದೊಡ್ಡದಾಗಿ ಹೋಗುತ್ತೆ. ಸೊ ಹಾಗಾಗಿ ನಿಮಗೊಂದು ವೇಳೆ ನೆಕ್ಸ್ಟ್ ಸ್ಕಾಲರ್ಶಿಪ್ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಇನ್ನೊಂದು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಅದು ಕೂಡ ಒಂದು ದಾರಿ ಇದೆ. ಸೊ ಈ ಥರ ನೀವು ಐದರ್ ಲ್ಯಾಂಗ್ವೇಜ್ ಸ್ಕೂಲೋ ಅಥವಾ ನೀವು ಸೆನ್ ಮೌನ್ ಗಕ್ಕೋನೋ ಅಥವಾ ನೀವು ರೆಗ್ಯುಲರ್ ಯೂನಿವರ್ಸಿಟಿ ಕೋರ್ಸಸ್ಸು ಈ ಥ್ರೂ ಬಂದುಬಿಟ್ಟು ಜಪಾನಲ್ಲಿ ಕೋರ್ಸ್ಗಳನ್ನ ಮಾಡ್ಕೊಂಬಿಟ್ಟು 1-2 ವರ್ಷ ತನಕ ಕೋರ್ಸ್ಗಳನ್ನ ಮಾಡ್ಕೊಂಬಿಟ್ಟು ಆಮೇಲೆ ನಿಮ್ಮ ಕರಿಯರ್ನ ನೀವು ಜಪಾನಲ್ಲಿ ಸ್ಟಾರ್ಟ್ ಮಾಡ್ಬೋದು ಒಬ್ಬ ಸ್ಟೂಡೆಂಟಾಗಿ. ಇವು ಎಲ್ಲದಕ್ಕೂ ಲ್ಯಾಂಗ್ವೇಜ್ ಸ್ಕೂಲಿಂದ ಹಿಡ್ಕೊಂಡ್ಬಿಟ್ಟು ಸೆನ್ ಮೌನ್ ಗಕ್ಕೋಯಿಂದ ಹಿಡ್ಕೊಂಡ್ಬಿಟ್ಟು ಯೂನಿವರ್ಸಿಟಿವರೆಗೂ ಮಿನಿಮಮ್ ಕ್ವಾಲಿಫಿಕೇಷನ್ ಏನಿದೆಯಲ್ಲ ಅದು ಬಂದ್ಬಿಟ್ಟು ನಿಮ್ಮ 12th ಸ್ಟ್ಯಾಂಡರ್ಡ್ ಆಯಿತಾ, ಅಥವಾ PUC ಸೆಕೆಂಡ್ ಇಯರು ನಮ್ಮ ಕರ್ನಾಟಕದವ್ರಿಗೆ. ಸೊ ನೀವು CBSE ಬೋರ್ಡಲ್ಲೇ ಮಾಡಿರಿ, ತಮಿಳ್ನಾಡು ಸ್ಟೇಟ್ ಬೋರ್ಡಲ್ಲೇ ಮಾಡಿರಿ, ಕರ್ನಾಟಕ ಸ್ಟೇಟ್ ಬೋರ್ಡಲ್ಲೇ ಮಾಡಿರಿ, ಎಲ್ಲೇ ಮಾಡಿರಿ ಅಥವಾ ಓಪನ್ ಯೂನಿವರ್ಸಿಟಿಯಿಂದನೇ ಮಾಡಿರಿ. ಸೊ ಇಟ್ ಡಸ್ ನಾಟ್ ಮೇಕ್ ಎನಿ ಡಿಫ್ರೆನ್ಸ್. 12ನೇ ಕ್ಲಾಸು ಅಥವಾ PUC ಸೆಕೆಂಡ್ ಇಯರ್ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇದ್ದರೆ ನೀವು ಯಾವುದೇ ಕೋರ್ಸಸ್ಗೂ ಆರಾಮಾಗಿ ಅಪ್ಲೈ ಮಾಡ್ಬೋದು ವಿದೌಟ್ ಎನಿ ಟೆನ್ಷನ್ನು. ನಾನು ಈ ವಿಡಿಯೋಲ್ಲಿ ಒಬ್ಬ ಸ್ಟೂಡೆಂಟ್ಗೆ ಯಾವ್ಯಾವ ಥರದ ಆಪ್ಷನ್ಸ್ ಇದೆ ಅಂತ ಹೇಳಲಿಕ್ಕೆ ಟ್ರೈ ಮಾಡಿದ್ದೀನಿ. ಹೋಪ್ಫುಲಿ ಈ ಇನ್ಫಾರ್ಮೇಷನ್ ಪಾಸ್ ಆನ್ ಆಗಿದೆ ಅನ್ಕೊತಾ ಇದ್ದೀನಿ. ಆಗಿದ್ರೆ ಖಂಡಿತವಾಗ್ಲೂ ಒಂದು ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ, ಆಮೇಲೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ, ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಎಲ್ರಿಗೂ ತುಂಬ ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡ್ಕೊಳ್ತಿರೋರಿಗೆ ಏನೂ ಪ್ರಾಬ್ಲಮ್ ಇಲ್ಲ, ಬಿಂದಾಸ್ ಆಗಿ ನಿಮ್ಮ ಟೈಮಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ನಿಮ್ಮನ್ನು ಸಿಗ್ತೀನಿ ನೆಕ್ಸ್ಟ್ ಟಾಪಲ್ಲಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು, ಬಾಯ್.